ಜನವರಿ 13, 2026 ಮೇಷರಾಶಿ. ಇಂದು ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ಧೈರ್ಯ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕ ಪರಿಸ್ಥಿತಿ ಇದ್ರೂ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಆದರೆ ಮಾತಿನಲ್ಲಿ ಕೋಪ ಅಥವಾ ಅತೂರ ತೋರಿಸಿದ್ರೆ ಸಣ್ಣ ವಿಚಾರವೂ ದೊಡ್ಡದಾಗಬಹುದು. ಕುಟುಂಬದವರ ಸಹಕಾರ ಮಾನಸಿಕ ಬಲ ನೀಡುತ್ತೆ. ಹಣಕಾಸಿನಲ್ಲಿ ಹೊಸ ನಿರ್ಧಾರಕ್ಕೂ ಮುನ್ನ 2 ಬಾರಿ ಯೋಚಿಸುವುದು ಒಳಿತು. ಆರೋಗ್ಯದಲ್ಲಿ ಶಕ್ತಿ ಇದ್ರೂ ವಿಶ್ರಾಂತಿ ಅಗತ್ಯ. ಅದೃಷ್ಟದ ಸಂಖ್ಯೆ 9. ಬಣ್ಣ ಕೆಂಪು. ದಿಕ್ಕು ದಕ್ಷಿಣ. ದೇವರು ಹನುಮಾನ್. ವೃಷಭ ರಾಶಿ. ಇಂದು ಸ್ಥಿರತೆ ಮತ್ತು ಸಹನೆಯ ದಿನ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಭದ್ರ ಪ್ರಗತಿ ಕಾಣಿಸ್ತದೆ. ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಗುರುತು ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ದೊರೆಯುತ್ತದೆ. ಕೃಷಿ ಅಥವಾ ಭೂಮಿ ಸಂಬಂಧಿತ ವಿಷಯದಲ್ಲಿ ಚರ್ಚೆ ನಡೆಯಬಹುದು. ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇದ್ರೂ ಆಹಾರ ಕ್ರಮದಲ್ಲಿ ನಿಯಮ ಪಾಲಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 6. ಬಣ್ಣ ಬಿಳಿ. ದಿಕ್ಕು ದಕ್ಷಿಣ. ದೇವರು ಲಕ್ಷ್ಮಿ. ಮಿಥುನ ರಾಶಿ. ಮನಸ್ಸು ಚುರುಕಾಗಿ ಕೆಲಸ ಮಾಡುವ ದಿನ. ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ಮೂಡುತ್ತವೆ. ಸಂವಹನ ಶಕ್ತಿ ಹೆಚ್ಚಾಗಿರೋದ್ರಿಂದ ಮಾತಿನ ಮೂಲಕ ಕೆಲಸ ಸಾಧಿಸುವ ಅವಕಾಶ ಇದೆ. ಆದರೆ ಎಲ್ಲವನ್ನ ಒಂದೇ ಸಮಯದಲ್ಲಿ ಮಾಡಲು ಹೋಗಬೇಡಿ. ಹಣಕಾಸಿನಲ್ಲಿ ಸಣ್ಣ ಲಾಭ ಸಾಧ್ಯ. ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಚರ್ಚೆ ಉಪಯುಕ್ತವಾಗುತ್ತೆ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆ ಮಾಡಲು ವಿಶ್ರಾಂತಿ ಅಗತ್ಯ. ಅದೃಷ್ಟದ ಸಂಖ್ಯೆ 5. ಬಣ್ಣ ಹಳದಿ. ದಿಕ್ಕು ಉತ್ತರ. ದೇವರು ವಿಷ್ಣು. ಕರ್ಕಾಟಕ ರಾಶಿ. ಇಂದು ಭಾವನಾತ್ಮಕವಾಗಿ ಸ್ವಲ್ಪ ಸಂವೇದನಶೀಲರಾಗಿರ್ತೀರಿ. ಹಳೆಯ ವಿಚಾರಗಳು ಮನಸ್ಸನ್ನ ಕಾಡಬಹುದು. ಆದರೆ ಕುಟುಂಬದ ಸಹಕಾರ ಮತ್ತು ನಿಮ್ಮ ಒಳಗಿನ ಸ್ಥೈರ್ಯದಿಂದ ಸಮತೋಲನ ಕಾಪಾಡಿಕೊಳ್ಳಬಹುದು. ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಕಂಡ್ರೂ ಅದು ಸ್ಥಿರವಾಗಿರ್ತದೆ. ಧ್ಯಾನ ಅಥವಾ ಶಾಂತ ಸಮಯ ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಬಣ್ಣ ಬೆಳ್ಳಿ. ದಿಕ್ಕು ಪಶ್ಚಿಮ. ದೇವರು ಚಂದ್ರ. ಸಿಂಹರಾಶಿ. ಇಂದು ನಿಮ್ಮ ವ್ಯಕ್ತಿತ್ವ ಮತ್ತು ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಅಧಿಕಾರಿಗಳು ಅಥವಾ ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದು. ಆದರೆ ಅಹಂಕಾರ ಅಥವಾ ಕಠಿಣ ಮಾತುಗಳಿಂದ ದೂರವಿರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣಗಳು ಇರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಇದ್ರೂ ಅನಗತ್ಯ ಖರ್ಚು ತಪ್ಪಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 1. ಬಣ್ಣ ಕಿತ್ತಳೆ. ದಿಕ್ಕು ಪೂರ್ವ. ದೇವರು ಸೂರ್ಯ. ಕನ್ಯಾ ರಾಶಿ. ಇಂದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾದ ದಿನ. ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಕೆಲಸದಲ್ಲಿ ಪರಿಶೀಲನೆ ಮತ್ತು ಕ್ರಮಬದ್ಧತೆ ಅಗತ್ಯ. ಹಣಕಾಸಿನಲ್ಲಿ ಸಮತೋಲನ ಇರುತ್ತದೆ. ಆದರೆ ಅಪಾಯಕಾರ ಹೂಡಿಕೆ ತಪ್ಪಿಸಿ. ಕುಟುಂಬದವರ ಸಲಹೆ ಉಪಯುಕ್ತವಾಗ್ತದೆ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಅಥವಾ ದಣಿವಿನ ಸಮಸ್ಯೆ ಕಾಣಿಸಬಹುದು. ಆಹಾರ ಕ್ರಮ ಗಮನಿಸಿ. ಅದೃಷ್ಟದ ಸಂಖ್ಯೆ 4. ಬಣ್ಣ ಹಸಿರು. ದಿಕ್ಕು ಉತ್ತರ. ದೇವರು ದುರ್ಗಾ. ತುಲಾರಾಶಿ. ಸಂಬಂಧಗಳಲ್ಲಿ ಸಮತೋಲನ ಮತ್ತು ತಾಳ್ಮೆ ಅಗತ್ಯವಾದ ದಿನ. ಮಾತಿನಲ್ಲಿ ಮೃದತೆ ಮತ್ತು ಶಾಂತ ಸಂಭಾಷಣೆ ಸಮಸ್ಯೆ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ. ದಾಂಪತ್ಯ ಅಥವಾ ಕುಟುಂಬ ಸಂಬಂಧಿತಗಳಲ್ಲಿ ಸ್ಪಷ್ಟತೆ ಬೇಕಾಗ್ತದೆ. ಹಣಕಾಸಿನಲ್ಲಿ ಸುಧಾರಣಾ ಸ್ಥಿತಿ ಇರುತ್ತದೆ. ಕೆಲಸದಲ್ಲಿ ಇತರರ ಸಹಕಾರ ದೊರೆಯುತ್ತದೆ. ಮಾನಸಿಕ ನೆಮ್ಮದಿಗಾಗಿ ಕಲಾತ್ಮಕ ಚಟುವಟಿಕೆ ಸಹಾಯ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 6. ಬಣ್ಣ ಗುಲಾಬಿ. ದಿಕ್ಕು ಪಶ್ಚಿಮ. ದೇವರು ಲಕ್ಷ್ಮಿ. ವೃಶ್ಚಿಕ ರಾಶಿ. ಇಂದು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾದ ದಿನ. ಗುಪ್ತ ವಿರೋಧಿಗಳು ಅಥವಾ ಒಳಗೊಳ್ಳದ ವಿಚಾರಗಳು ನಿಮ್ಮ ಗಮನಕ್ಕೆ ಬರಬಹುದು. ಎಲ್ಲರನ್ನ ಅತಿಯಾಗಿ ನಂಬದೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ನಿಮ್ಮ ದೃಢ ನಿಲುವು ಮತ್ತು ಆತ್ಮವಿಶ್ವಾಸ ರಕ್ಷಣೆ ನೀಡುತ್ತದೆ. ಹಣಕಾಸಿನಲ್ಲಿ ಸಂಯಮ ಅಗತ್ಯ. ಆರೋಗ್ಯದಲ್ಲಿ ಒತ್ತಡ ಕಡಿಮೆ ಮಾಡಲು ವಿಶ್ರಾಂತಿ ಅವಶ್ಯಕ. ಅದೃಷ್ಟದ ಸಂಖ್ಯೆ 9. ಬಣ್ಣ ಕೆಂಪು. ದಿಕ್ಕು ದಕ್ಷಿಣ. ದೇವರು ಸುಬ್ರಹ್ಮಣ್ಯ. ಧನುರಾಶಿ. ಕಲಿಕೆ, ಅಧ್ಯಯನ ಮತ್ತು ಮಾರ್ಗದರ್ಶನಕ್ಕೆ ಉತ್ತಮ ದಿನ. ಹಿರಿಯರು ಅಥವಾ ಗುರುಗಳಿಂದ ಉಪಯುಕ್ತ ಸಲಹೆ ದೊರೆಯುತ್ತದೆ. ನಿಮ್ಮ ಗುರುಗಳ ಬಗ್ಗೆ ಸ್ಪಷ್ಟತೆ ಮೂಡುತ್ತದೆ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶದ ಚರ್ಚೆ ನಡೆಯಬಹುದು. ಹಣಕಾಸಿನಲ್ಲಿ ನಿಧಾನವಾದ ಪ್ರಗತಿ ಕಂಡ್ರೂ ಭವಿಷ್ಯಕ್ಕೆ ಲಾಭದಾಯಕವಾಗಿರ್ತದೆ.
ಧನಾತ್ಮಕ ಚಿಂತನೆ ದಿನಪೂರ್ತಿ ಸಹಾಯ ಮಾಡುತ್ತದೆ. ಅದೃಷ್ಟದ ಚಿಹ್ನೆ 3. ಬಣ್ಣ ಹಳದಿ. ದಿಕ್ಕು ಈಶಾನ್ಯ. ದೇವರು ಗುರು. ಮಕರ ರಾಶಿ. ಜವಾಬ್ದಾರಿಗಳು ಹೆಚ್ಚಾಗುವ ದಿನ. ಕೆಲಸದಲ್ಲಿ ಶ್ರಮ ಹೆಚ್ಚು ಬೇಕಾಗ್ತದೆ. ತಕ್ಷಣ ಫಲ ಕಾಣಿಸದಿದ್ರೂ ನಿಮ್ಮ ಪ್ರಯತ್ನ ವ್ಯರ್ಥವಾಗೋದಿಲ್ಲ. ಹಿರಿಯರೊಂದಿಗೆ ಹೊಂದಾಣಿಕೆ ಕಾಪಾಡಿಕೊಳ್ಳಿ. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ, ಆದರೆ ಹೊಸ ಸಾಲ ಅಥವಾ ಬಾಧ್ಯತೆ ತಪ್ಪಿಸುವುದು ಒಳಿತು. ಆರೋಗ್ಯದಲ್ಲಿ ದಣಿವು ಕಾಣಿಸಬಹುದು. ವಿಶ್ರಾಂತಿ ಅಗತ್ಯ. ಅದೃಷ್ಟದ ಸಂಖ್ಯೆ 8. ಬಣ್ಣ ನೀಲಿ. ದಿಕ್ಕು ಪಶ್ಚಿಮ. ದೇವರು ಶನಿ. ಕುಂಭರಾಶಿ. ಇಂದು ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ಯೋಜನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಆದರೆ ಅವನ್ನ ಎಲ್ಲರೊಂದಿಗೆ ತಕ್ಷಣ ಹಂಚಿಕೊಳ್ಳದೆ ಸಮಯ ನೋಡಿ ನಿರ್ಧಾರ ಕೈಗೊಳ್ಳಿ. ಸ್ನೇಹಿತರ ಸಹಕಾರ ದೊರೆಯುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಅವಕಾಶದ ಚಿಂತನೆ ಬರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ. ಮಾನಸಿಕ ಶಾಂತಿಗೆ ಸ್ವಲ್ಪ ಏಕಾಂತ ಸಮಯ ಸಹಾಯಕ. ಅದೃಷ್ಟದ ಸಂಖ್ಯೆ 7. ಬಣ್ಣ ನೀಲಿ. ದಿಕ್ಕು ಉತ್ತರ. ದೇವರು ಶಿವ. ಮೀನರಾಶಿ. ಮನಸ್ಸು ಇಂದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಸಣ್ಣ ಮಾತಿಗೂ ಭಾವನಾತ್ಮಕ ಪ್ರತಿಕ್ರಿಯೆ ಬರಬಹುದು. ಕುಟುಂಬದ ಸಹಕಾರದಿಂದ ಧೈರ್ಯ ಸಿಗುತ್ತದೆ. ಕೆಲಸದಲ್ಲಿ ನಿಧಾನವಾದ ಪ್ರಗತಿ ಕಂಡ್ರೂ ಅದು ಸ್ಥಿರವಾಗಿರ್ತದೆ. ಹಣಕಾಸಿನಲ್ಲಿ ಅನಗತ್ಯ ಖರ್ಚನ್ನ ತಪ್ಪಿಸಿ. ಧ್ಯಾನ, ಪ್ರಾರ್ಥನೆ ಅಥವಾ ಸೃಜನಶೀಲ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 2. ಬಣ್ಣ ಹಸಿರು. ದಿಕ್ಕು ಈಶಾನ್ಯ. ದೇವರು ವಿಷ್ಣು.